ಮುಗೀತಮ್ಮ ಪೇಪರ್ ಓದಿದ್ದು? ಕಣ್ಣು ಬೇರೆ ಕಾಣಲ್ಲ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅಮ್ಮ ನೀನ್ ಹೀಗ್ ಮಂಕಾಗಾಡಿದ್ರೆ ನಾವು ಗ್ಯಾರಂಟಿ ಬಯಸ್ಕೋತೀವಿ. ಅಯ್ಯೋ ಇರೇ, ಒಳ್ಳೆ ಕ್ರೈಮ್ ಸ್ಟೋರಿ ಇದ್ದಾಗಿದೆ. ಅದೇನು ಅಂತ ಓದಿ ಮುಗಿಸ್ಬಿಡ್ತೀನಿ, ಆಮೇಲೆ ಹೋಗೋಣ. ರಸ್ತೆ ಅಪಘಾತದಲ್ಲಿ 4 ಜನ ಸಾವು, 3 ಜನ ತೀವ್ರ ಗಾಯ. ಪಾಪ ಕಣೆ. ಬಿ ಖಾತೆ ಸ್ವತ್ತುಗಳಿಗೆ 60ಕ್ಕೆ ಅರಳು ಮರಳು ಅಂತಾರೆ. ನಿನಗೀಗ ಹಾಗೆ ಆಗಿದೆ. ಈ ವಯಸ್ಸಲ್ಲಿ ರಾಮ ಕೃಷ್ಣ ಅಂತ ಜಪ ಮಾಡ್ತಾ ಕುತ್ಕೋಬೇಕು. ನ್ಯೂಸ್ ತಿಳ್ಕೊಂಡು ನಿನ್ಗೇನಾಗ್ಬೇಕಾಗಿದೆ? ಒಡ ಹುಟ್ಟಿದ ಅಕ್ಕನಿಗೆ ಮೋಸ ಮಾಡಿದ್ದ ತಂಗಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಅಮ್ಮ, ನಿನ್ನ ಕಣ್ ಕಾಣಲ್ಲ, ಆದ್ರೂ ಪೇಪರ್ ಓದೋ ತರ ಡ್ರಾಮಾ ಮಾಡ್ತಾ ಇದೀಯಾ? ಈ ನ್ಯೂಸ್ ನಿಜವಾಗ್ಲೂ ಪೇಪರ್ ಅಲ್ಲಿ ಇದೆಯಾ ಅಥವಾ ನೀನ್ ಕ್ರಿಯೇಟ್ ಮಾಡ್ಕೊಂಡು ಹೇಳ್ತಾ ಇದೀಯಾ? ಪೇಪರ್ ಅಲ್ಲಿ ಬಂದಿದೆ ಅಂತ ನಾನೆಲ್ಲ ಹೇಳಿದೆ. ನಮ್ಮನೆ ವಿಷಯನೇ ಪೇಪರ್ ಅಲ್ಲಿ ಬಂದಿರೋ ತರ ಓದ್ದೆ ಅಷ್ಟೇ. ಅಮ್ಮ ಸಾಕು ಮುಚ್ಚೆ ಬಾಯಿ. ನೀನ್ ನಿಮ್ಮ ಅಕ್ಕನಿಗೆ ಅಕ್ಕನ ಮಕ್ಕಳಿಗೆ ಮಾಡ್ತಿರೋ ಮೋಸನ ಮೊದಲು ತಿದ್ದುಕೋ. ಏನೋ ದೊಡ್ಡದಾಗಿ ಹೇಳೋದಕ್ಕೆ ಬಂದ್ಬಿಟ್ಲಲ್ಲಿ. ಅಮ್ಮ ಏನ್ ಹೇಳ್ತಿದ್ಯಾ ರೋಡಿರಾಜ್? ನೀವು ಬೆಂಕಿ ಮಹಾದೇವ್ದ? ಹಾ ಬಾವಾ. ಅಂದ್ರೆ ಅಗ್ರಜ ಕಿಡ್ನಾಪ್ ಆದಾಗ ಬ್ಲ್ಯಾಕ್ ಡ್ರೆಸ್ ಹಾಕೊಂಡ್ ಬಂದಿದ್ನಲ್ಲ, ಅವನೇ ತಾನೆ? ಹೌದು ಬಾವಾ, ಅವನೇ ಬೆಂಕಿ ಮಹಾದೇವ್. ಹಾಗಾದ್ರೆ ಮಾವನ್ ಸಿಗಾಕ್ಸಕ್ ಟ್ರೈ ಮಾಡಿದ್ದು ಅವನೇ ಆಗಿರ್ತಾನೆ ಅಲ್ವಾ? 100% ಅವನೇ. ಅವ್ನ್ ಮತ್ತೆ ಅದೇ ತರ ಹೇಳ್ದ ಬಾವಾ, ನಿಮ್ ಫ್ಯಾಮಿಲಿನ ಸರ್ವನಾಶ ಮಾಡ್ತೀನಿ, ರಿವೆಂಜ್ ತೀರಿಸ್ಕೊಳ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ದ. ನಾನು ವಾಪಸ್ ಕಾಲ್ ಮಾಡಿದ್ರೆ ನಂಬರ್ ಅಸ್ತಿತ್ವದಲ್ಲಿಲ್ಲ ಅಂತ ಬಂತು. ನನ್ನ ಪ್ರಕಾರ ಅವನು ಅವ್ನ ನಂಬರ್ನ ಟ್ರೇಸ್ ಮಾಡ್ತೀವಿ ಅಂತ ಸ್ವಿಚ್ ಆಫ್ ಮಾಡ್ಕೊಂಡ ಅನ್ಸುತ್ತೆ. ರೌಡಿನದ್ನಿ ಅವನೇ ಇದನ್ನೆಲ್ಲ ಮಾಡ್ಸಿರೋದು ಅಂತ ಅನ್ಕೊಳ್ಳೋಣ, ಬಟ್ ಅವನಿಗೂ ಇದಕ್ಕೂ ಏನ್ ಸಂಬಂಧ? ಅವನಿಗೆ ನಾವೇನ್ ಅನ್ಯಾಯ ಮಾಡಿದೀವಿ ಅಂತ ಈ ತರ ಎಲ್ಲ ಮಾಡ್ತಿದ್ದಾನೆ? ಅದೆಲ್ಲ ಗೊತ್ತಿಲ್ಲ ಬಾಬಾ. ನನಗ್ಯಾಕೋ ವೇದನ್ನ ಕಿಡ್ನಾಪ್ ಮಾಡಿಸಿದ್ದು, ಅಪ್ಪನ ಸುಳ್ಳು ಕೇಸಲ್ಲಿ ಸಿಕ್ಕಾಕ್ಸಿದ್ದು ಅವನೇ ಅಂತ ಅನಿಸ್ತದೆ. ನೀ ಇಷ್ಟೊಂದು ಶೋರಾಗಿ ಹೇಳ್ತಿದ್ಯಾ ಅಂದಮೇಲೆ ನನಗೂ ಅವನ ಮೇಲೆ ಡೌಟ್ ಬರ್ತಿದೆ. ಅವತ್ತು ಅಗ್ರಜನ್ನ ಕಿಡ್ನಾಪ್ ಮಾಡಿಸಿ ನಾವು ಮನೆಯಲ್ಲಿ ನೋವು ಪಡೋದನ್ನ ನೋಡಕ್ ಬಂದಿದ್ದ ಅಂತ ಅನ್ಸುತ್ತೆ. ಸಾಲ್ದು ಅಂತ ಅಗ್ರಜನ್ನ ಒಂದು ಬಿಸ್ನೆಸ್ ಪಾರ್ಟ್ನರ್ ಅಂತ ಬೇರೆ ಸುಳ್ಳು ಹೇಳಿದಾನೆ. ಅವನ್ಗೆ ಎಷ್ಟು ಧೈರ್ಯ ಇದ್ರೆ ನಮ್ಮನೆ ಒಳಗ್ ಬಂದು ನಮ್ಗೆ ಯಾಮರ್ಸ್ದ. ನನಗ್ ಬರ್ತಾರ ಕೋಪಕ್ಕೆ ಅವನನ್ನ ಸಾಯಿಸ್ಬೇಕು ಅನಿಸ್ತಿದೆ. ಅವ ವೇದಾಂತ್ಗೆ ಬೆಂಕಿ ಮಹಾದೇವ್ ಅನ್ನೋನ್ ಯಾರಾದ್ರೂ ಇದಾರ ಅಂತ ಕೇಳಿದಾಗ ಅಂತವನೊಬ್ಬ ಇದ್ದಾನೆ ಅಂತ ಹೇಳಿದ್ದ ಅಲ್ವಾ? ಅಷ್ಟೇ ಯಾಕೆ, ವೇದಾಂತ್ ಅವನ ಜೊತೆ ಮಾತಾಡಿದ್ದ ಕೂಡ. ಅಂದ್ರೆ ವೇದಾಂತ್ಗೆ ಬೆಂಕಿ ಮಹಾದೇವು ಪರಿಚಯ ಇದ್ದಾನೆ ಅಂತ ಆಯ್ತು. ಬಾಬಾ, ಆಫೀಸಲ್ಲಿ ವೇದಾಂತ್ ಜೊತೆ ಬೆಂಕಿ ಮಹಾದೇವನ್ ಫೋಟೋ ಸಿಗ್ಬೋದಾ ಅಥವಾ ಬೇರೆ ಏನಾದ್ರೂ ಡೀಟೇಲ್ ಸಿಗ್ಬೋದಾ ಅಂತ ವಿಚಾರಿಸ್ಬೋದಲ್ವಾ? ನನಗೂ ಹಾಗೆ ಅನಿಸ್ತಿದೆ. ನಾನು ಯಾವುದಕ್ಕೂ ಈ ವಿಷಯ ಅಗ್ರಜನ್ ಜೊತೆ ಮಾತಾಡ್ತೀನಿ. ಬಾಬಾ, ವೇದಾಂತಗೆ ತಿಳ್ಸೋಕ್ಕೂ ಮುಂಚೆ ಯಾವುದಕ್ಕೂ ಕನ್ಫರ್ಮ್ ಮಾಡ್ಕೊಳ್ಳೋದು ಒಳ್ಳೇದು ಅನಿಸ್ತಿದೆ. ಹೌದು ನೋಡಿ, ನಾನು ಚೆಕ್.
25 ಲಕ್ಷ. 3 ಕೋಟಿ 50 ಲಕ್ಷ. 3 ಕೋಟಿ 50 ಲಕ್ಷ. 3 ಕೋಟಿ 75 ಲಕ್ಷ. 3 ಕೋಟಿ 75 ಲಕ್ಷ. 4 ಕೋಟಿ. 4 ಕೋಟಿ. ಸಾರ್ಥಕ್, ಇವ್ರು ಇನ್ನೂ ಇಲ್ಲೇ ಇದಾರೆ. ಏನ್ ಮಾಡ್ತಿದ್ದ ನೋಡಿ. ಕೋಟಿ. ವೇದಾಂತ್, ಅವನ ಬಗ್ಗೆ ಜಾಸ್ತಿ ತಲೆ ಕೆತ್ಕೋಬೇಡಿ. ನಾವು ಬಿಡ್ಡಿಂಗ್ ಮಾಡಕ್ ಬಂದಿದೀವಿ, ಅದ್ರ ಬಗ್ಗೆ ಗಮನ ಕೊಡಿ. 4 ಕೋಟಿ. 4 ಕೋಟಿ 25 ಲಕ್ಷ. 4 ಕೋಟಿ 25 ಲಕ್ಷ. 450. 4 ಕೋಟಿ 50 ಲಕ್ಷ. 4 ಕೋಟಿ 75 ಲಕ್ಷ. 4 ಕೋಟಿ 75 ಲಕ್ಷ. 5 ಕೋಟಿ. 5 ಕೋಟಿ. ವೇದಾಂತ್, ಏನಾಗಿದೆ ನಿಮ್ಗೆ? ನಮಗ್ ಬಿಡ್ ಮಾಡಿಲ್ಲ ಅಂದ್ರೆ ಲ್ಯಾಂಡ್ ಅವ್ರಿಗೆ ಹೋಗುತ್ತೆ. ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ವೇದಾಂತ್, ಈಗ ನಮ್ ಟರ್ನು. ವೇದಾಂತ್, ನಿಮಗೆ ಹೇಳ್ತಿರೋದು ನಾನು. ನೋ ಸಾರ್ಥಕ್, ಪ್ರಾಕ್ಟಿಕಲ್ ಆಗಿರ್ಬೇಕು. ಅದ್ರ ಮೇಲೆ ಬಿಡ್ ಮಾಡೋದ್ರಿಂದ ನಮಗೆ ಲಾಸ್ ಆಗುತ್ತೆ. ನೋಡಬೇಕು, ಆ ಪ್ರಾಪರ್ಟಿಗಷ್ಟು ವ್ಯಾಲ್ಯೂ ಕಟ್ಟೋದು ದಡ್ತಾನ. ಸರಿ ವೇದಾಂತ್. ಮಿಸ್ಟರ್ ವೇದಾಂತ್, ಐದು ಕೋಟಿ ಒಂದ್ಸರಿ. ಅವ ಏನಾದ್ರು ಸಿಕ್ತಾ? ನಿಮಿಷ ನೋಡಿ ನಂದಿ, ನಿಮ್ದೇನೇನು ಅನ್ಸುತ್ತೆ. ಹಾ, ಸಿಕ್ತು. ವೇದಾಂತ್, ಆ ಲ್ಯಾಂಡ್ ನಮ್ ಕೈ ಬಿಟ್ಟು ಹೋಗುತ್ತೆ ಅನ್ಕೊಂಡಿದ್ದೆ, ಆದ್ರೆ ನಮ್ಮ ಅದೃಷ್ಟ ಚೆನ್ನಾಗಿತ್ತು ಅನ್ಸುತ್ತೆ. ನಮ್ ಕಡೆನೇ ಆಯ್ತು. ಈ ವಿಷಯ ಏನಾದ್ರು ರಾಜ್ಯ ಗೊತ್ತಾದ್ರೆ ತುಂಬಾ ಖುಷಿ ಪಡ್ತಾಳೆ. ನಿಮ್ ಫ್ರೆಂಡ್ ಅಗ್ನಿಗೆ ಅದೆಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಯಾಕೆ ವೇದಾಂತ್, ಏನಾಯ್ತು? ಏನು ಸಾರ್ಥಕ್, ನಮಗೆ ವೇದಾಂತ್, ಏನು ಅಂತ ಹೇಳಿ. ಯಾಕೆ ಇಷ್ಟೊಂದು ಟೆನ್ಷನ್ ಗಾಡಿ ಓಡಿಸ್ತಿದ್ದೀರಾ? ಹೇಳಿದಲ್ಲ ಸಾರ್ಥಕ್, ಏನು ಇಲ್ಲ. ನಮಗೆ ತೇಜಸ್ ಇನ್ನು ಎಷ್ಟೊತ್ತಾಗತ್ತೆ? ಎಷ್ಟೊತ್ತಾಗುತ್ತೆ?
ಇನ್ನೊಂದು 2 ನಿಮಿಷನ ಆಗೋಗುತ್ತೆ. ನೀವು ಟೆನ್ಷನ್ ಮಾಡ್ಕೋಬೇಡಿ. ಇದೇ ಟೈಮಿಗೆ ಅವನು ಬಂದಿದ್ದು. ಅಣ್ಣ ಸಕ್ಸಸ್. ಆ ಫೋಲ್ಡರ್ನೇ ಡಿಲೀಟ್ ಮಾಡಿದ್ದಾನೆ. ನೋಡಿ ನಾದ್ನಿ, ಆ ಫೋಲ್ಡರ್ ಮಿಸ್ ಆಗೋಗಿದೆ. ಬಾಬಾ ಇದೇನ್ ಹೀಗಾಯ್ತು? ಅಲ್ಲೇ ಅಕ್ಕಪಕ್ಕ ಇರುತ್ತೆ ಅನ್ಸುತ್ತೆ ನೋಡಿ ಬಾಬಾ. ಇಲ್ಲ ನೋಡಿ ನಾದ್ನಿ, ಇವಾಗ ತಾನೇ ಇತ್ತಲ್ಲ, ಡಿಲೀಟ್ ಆಗೋಗಿದೆ ಫೋಲ್ಡರ್. ಏನ್ ಬಾಬಾ ಇದು ಡಿಲೀಟ್ ಆಗೋದಕ್ಕೆ ಹೇಗ್ ಸಾಧ್ಯ? ನಂಗೂ ಅದೇ ಗೊತ್ತಾಗ್ತಾ ಇಲ್ಲ, ಎಲ್ಲ ಎಡ್ವರ್ಟ್ ಆಯ್ತು. ಸಾಧ್ಯ ಇದೆ ಸರ್. ಆ ಥರ ಡಿಲೀಟ್ ಮಾಡೋಕ್ಕೆ ಹ್ಯಾಕರ್ಸ್ ಕೈಯಲ್ಲಿ ಮಾತ್ರ ಸಾಧ್ಯ. What are you trying to say, Prajwal? ಡಾಟ್ ವೆಬ್ನಲ್ಲಿ ಯಾವುದೇ ಡೇಟಾ ಬೇಸಿಸ್ ಆಕ್ಸೆಸ್ ಇದ್ರೆ ಕೂತ್ ಜಾಗದಲ್ಲಿ ಯಾವುದೇ ಸಿಸ್ಟಮ್ನಿಂದ ಫೂಟೇಜ್ ಡಿಲೀಟ್ ಮಾಡ್ಬೋದು. ವರಿ ಮಾಡಬೇಡಿ ಸರ್, ಫೂಟೇಜ್ ರಿಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಧ್ರುವ, ಧ್ರುವ ಯಾಕೆ ಇದನ್ನು ಬರ್ದಿರ್ಬೋದು? ಕಣ್ಣು ಹಿಡಿಲೇಬೇಕು. ಈ ಹೆಂಡತಿ ಇಲ್ಲಿ ನೋಡಿ, 7 ತಿಂಗಳು ತುಂಬ್ತಿದ್ದಾಗೆ ಒಂದ್ ಮಗುಗೆ ಕಣ್ಣು ಬೆಳೆಯುತ್ತಂತೆ.
ಹಾಗೆ ಕತ್ಲು ಬೆಳಕು ಈ ಡಿಫ್ರೆನ್ಸ್ ಗೊತ್ತಾಗತ್ತಂತೆ. ವಿಕ್ಕಿ, ಬರೀ ಕತ್ಲು ಬೆಳಕಿನ ವ್ಯತ್ಯಾಸ ಮಾತ್ರ ಅಲ್ಲ, ಅದಕ್ಕೆ ಎಲ್ಲಾನು ಗೊತ್ತಾಗತ್ತಂತೆ. ಅದಕ್ಕೆ ಯಾವ ಹಾಡು ಇಷ್ಟ ಆಗತ್ತೆ, ಯಾವ ಹಾಡು ಇಷ್ಟ ಆಗಲ್ಲ, ಇನ್ನು ಏನೇನೋ ಗೊತ್ತಾಗತ್ತಂತೆ. ಹೌದಾ? ಈ ವಿಷಯ ನನ್ಗೆ ಗೊತ್ತೇ ಇರ್ಲಿಲ್ಲ. ಅದೇ ಗೊತ್ತಾಗುತ್ತೆ ಹೇಳಿ ನೋಡೋಣ. ಮಗುಗೆ ನಾನು ಕೇಳ್ತಿರೋ ಹಾಡು ಇಷ್ಟ ಆದ್ರೆ ಹೊಟ್ಟೆ ಒಳಗಡೆಯಿಂದ ನನ್ನ ಮುಟ್ಟಿದಾಗೆ ಫೀಲ್ ಆಗತ್ತೆ. ಇಷ್ಟ ಇಲ್ಲ ಅಂದ್ರೆ? ಇನ್ ಕೇಸ್ ಅದಕ್ಕೆ ಏನಾದ್ರೂ ಇಷ್ಟ ಆಗ್ಲಿಲ್ಲ ಅಂದ್ರೆ ಜೋರಾಗಿ ಒದಿಯುತ್ತೆ. ಅಮ್ಮ, ಏನಾಯ್ತು? ನೋಡಿದ್ರ ಅದ್ರ ವಿಷಯ ಮಾತಾಡ್ತಿದ್ದಂಗೆ ಅದಕ್ಕೆ ಗೊತ್ತಾಯ್ತು. ಅದಕ್ಕೆ ಅದು ಒದೀತಿದೆ. ಏನಕ್ಕೆ ಒದೀತಿದ್ಯಾ ಹಂಗೆ? ನಿನ್ ವಿಷಯ ಮಾತಾಡ್ತಿರೋದು ನಿನ್ಗೆ ಇಷ್ಟ ಆಗ್ತಿಲ್ವಾ? ನೀವು ಅದ್ರ ಸೀಕ್ರೆಟ್ ಎಲ್ಲ ನನ್ನ ಹತ್ರ ಹೇಳ್ತಿದ್ದೀರಲ್ಲ, ಅದಕ್ಕೆ ಇಷ್ಟ ಆಗ್ತಾ ಇಲ್ಲ ಅನ್ಸುತ್ತೆ. ಅದಕ್ಕೆ ಓದಿದೆ ಅಲ್ವಾ ಬೇಬೆ? ಹೌದು ವಿಕ್ಕಿ ಅವರೇ, ಮತ್ತೆ ಓದಿತಿದೆ. ಹಾಗಾದ್ರೆ ಎಸ್ ಅಂತ ಹೇಳ್ತಿದೆ ಅಂತ ಅನಿಸ್ತಿದೆ. ನೀವು ನಿಮಿಷ ಬಂದೆ. ವಿಕ್ಕಿ, ಏನ್ ಬುಕ್ ಇದು? ಏನ್ ಬರೀತಿದ್ದೀರಾ? ಹೆಂಡತಿ, ನಮ್ ಪಾಪು ಬರೋದು ಇನ್ನು ಎಷ್ಟು ದಿನ ಆಗುತ್ತೆ ಅಂತ ಎಲ್ಲ ಕೌಂಟ್ ಮಾಡಿ ಬರಿತಾ ಇದೆ. ಇನ್ನೊಂದ್ ಸ್ವಲ್ಪ ದಿವಸದಲ್ಲೇ ಈ ಮನೆಗೊಂದು ಪಾಪು ಬರುತ್ತೆ. ಹೆಂಡತಿ ಹೆಂಡತಿ ಸ್ವೀಟ್ ನ್ಯೂಸ್ ಹೆಂಡತಿ, ನಾನು ಈಗ ಆಗುತ್ತೀನಿ ಡ್ಯಾಡಿ. ಪಾಪು ಬರ್ತಾನೆ, ಪೋಸ್ ಕೊಡ್ತಾನೆ. ಹೆಂಡತಿ. ವಿಕ್ಕಿ ಅವ್ರೆ, ಏನಿದ್ ನಿಮ್ ಹುಚ್ಚಾಟ? ಹೆಂಡತಿ, ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಇಷ್ಟು ದಿನ ಅದು ಎಷ್ಟು ಬೇಗ ಕಳೀತು ಅಂತಾನೆ ಗೊತ್ತಾಗ್ತಿಲ್ಲ. ಇನ್ನೊಂದ್ ಸ್ವಲ್ಪ ದಿನ ಹೋದ್ರೆ ನಮ್ ಪಾಪನು ಬಂದ್ಬಿಡತ್ತಲ್ಲ. ಪಾಪು ಬರೋದೇನೋ ಸರಿ, ಆದ್ರೆ ಪಾಪು ಬರೋಕ್ಕಿಂತ ಮುಂಚೆ ನೀವ್ ಇಂಪಾರ್ಟೆಂಟ್ ಆಗಿರೋದೇನೋ ಮಾಡ್ತಿದ್ದೀರಾ. ಇಂಪಾರ್ಟೆಂಟಾ? ಏನದು? ಏನು ಅಂತ ನೀವೇ ಗೆಸ್ ಮಾಡಿ ನೋಡೋಣ. ಏನಿರ್ಬೋದು? ಹೆಂಡತಿ, ನನಗೇನು ಅಂತ ನೆನಪಾಗಿಲ್ಲ. ಪ್ಲೀಸ್ ಅದೇನು ಅಂತ ನೀವೇ ಹೇಳಿ. ನಾನೇ ಹೇಳದಿದ್ರೆ ನಿಮ್ಗೆ ಯಾಕೆ ನೆನ್ಪು ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೆ. ಆಗಿದ್ರೆ ನಾನೇ ಹೇಳ್ಬಿಡ್ತಿದ್ದೆ. ನನಗ್ ಗೊತ್ತಿಲ್ಲ, ನೀವೇ ನೆನ್ಪು ಮಾಡ್ಕೊಂಡು ಹೇಳಿ. ಅಲ್ಲ, ಏನು ಅಂತ ಸ್ವಲ್ಪ ಹಿಂಟ್ ಆದ್ರೂ ಕೊಡ್ಬೋದಲ್ವಾ? ನೀವ್ ಇಷ್ಟೊಂದು ಕೇಳ್ಕೊಂತಿದ್ದೀರಾ ಅಂದ್ರೆ ನಿಮ್ಗೊಂದು ಹಿಂಟ್ ಕೊಡ್ತೀನಿ. ಅದು ಲೆಟರ್ ಎ. ಬಾಬಾ, ಏನಾಯ್ತು ಬಾಬಾ? ಅಕ್ಕ ಆರಾಮಾಗಿ ಅಳ್ತಾನೆ? ಅಗ್ರಜ, ನೋಡಿ ನಾದ್ನಿ, ಸಾರಿ ಈ ಟೈಮಲ್ಲಿ ಡಿಸ್ಟರ್ಬ್ ಮಾಡ್ತಿರೋದಕ್ಕೆ. ಆದ್ರೆ ಆರ್ತಿದೊಂದು ಪ್ರಾಬ್ಲಮ್ ಆಗಿದೆ. ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ವಿಕ್ರಾಂತ್, ಏನ್ ಹೇಳ್ತಿದ್ಯಾ? ಆರ್ತಿ ಅವ್ರು ಹುಷಾರಾಗಿದ್ದಾರೆ ತಾನೆ? ಮೊದಲು ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಹೇಳಿ. ಏ ಅಗ್ರಜ, ಕೂಲ್ ಕೂಲ್. ನೋಡಿ ನಾದ್ನಿ, ಆರ್ತಿ ಅವ್ರಿಗೆ ನೀವ್ ಅನ್ಕೊಂಡಾಗೆ ಏನೂ ಆಗೇ ಇಲ್ಲ. ಅವ್ರು ಆರಾಮಾಗೇ ಇದ್ದಾರೆ. ಓ ಹೌದಾ? ಹಾಗಾದ್ರೆ ಇನ್ನೇನಾಯ್ತು ಬಾಬಾ? ಮತ್ತೆ ಆರ್ತಿ ಅವ್ರಿಗೆ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ದಿಲ್ಲ ವಿಕ್ರಾಂತ್? ಅಗ್ರಜ, ಅದೇನು ಅಂದ್ರೆ ಆರ್ತಿ ಅವ್ರು ಹೇಳಿದ್ರು ಪ್ರೆಗ್ನೆಂಟ್ ಗಳಿಗೆ 8 ತಿಂಗಳು ತುಂಬೋಕ್ಕಿಂತ ಮುಂಚೆ ಏನೋ ಮಾಡ್ತಾರಂತೆ. ಅದನ್ನ ಎಸ್ ಇಂದ ಕರೀತಾರಂತೆ. ಅದೇನು ಅಂತ ನನಗಂತೂ ಹೊಳಿತಾ ಇಲ್ಲ. ನಿಮ್ಗೇನಾದ್ರೂ ಗೊತ್ತಿದ್ಯಾ? ಹೌದಾ? ಬಜಾರಿ, ನಿನಗೇನಾದ್ರೂ ಗೊತ್ತಾಯ್ತಾ? ಇಲ್ಲ ಕಣಯ್ಯ, ನಾನು ಯೋಚನೆ ಮಾಡ್ತಾ ಇದ್ದೀನಿ. ಅದು ಏನಾಯ್ತು? ಏನಿಲ್ಲ ಬಾಬಾ, ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಅದ ವೇದಾಂತ್, ಗೊತ್ತಾಯ್ತು ವಿಕ್ರಾಂತ್. ಅದು ವೇದಾಂತ್. ಅಗ್ರಜ, ಏನಾದ್ರೂ ಹೊಳಿತಾ? ಅದ ಗೊತ್ತಾಗ್ಲಿಲ್ಲ ವಿಕ್ರಾಂತ್, ನಂಗೆ ಗೊತ್ತಾಗ್ತಿಲ್ಲ. ಸರಿ ಆಯ್ತು, ನೀನ್ ಮಲ್ಗು. ಗುಡ್ ನೈಟ್. ಬನ್ನಿ. ಏನಕ್ಕೆ ವಿಕ್ರಾಂತಿಗೆ ಹೇಳ್ಬೇಡ ಅಂತ ಕಣ್ಣು ನೋಡಿದೆ?
ಬಾವಂಗ್ ಆಟ ಆಡ್ತಿರೋದು ಇದೆಲ್ಲ ನಿನ್ಗೆ ಲಗ್ತದೆ. ನಡಿ ಮಲ್ಕೊ. ಈಗ ಓಟಾಡ್ಸ್ಬೋದ? ಐ ಥಿಂಕ್ ಧ್ರುವ ನಮ್ಗೆ ಏನೋ ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾನೆ. ಅವನಿಗೆ ಹೇಳೋದಕ್ಕಾಗ್ತಿಲ್ಲ, ಅದಕ್ಕೆ ಬರೋ ತೋರ್ಸೋದಕ್ಕೇನೋ ಟ್ರೈ ಮಾಡ್ತಿದ್ದಾನೆ ಅನ್ಸುತ್ತೆ. ಇನ್ಫ್ಯಾಕ್ಟ್ ನಿನ್ನೆ ಕೂಡ ಇದೇ ರೀತಿ ಕೆಳಗೆ ಬಿದ್ದಿರೋ ಪೌಡರಲ್ಲಿ ಏನೋ ಬರ್ದಿದ್ದ. ಬಟ್ ಏನು ಅಂತ ನನಗೆ ಅರ್ಥ ಆಗಲಿಲ್ಲ. ಬಟ್ ಅವ್ನು ಡೆಫಿನೆಟ್ಲಿ ಏನೋ ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾನೆ, ಅದಂತೂ ನಿಜ. ಬೇಡ, ನಾನು ರಾಜಣ್ಣ ಯಾವತ್ತೂ ಈ ಥರ ಬಿಹೇವ್ ಮಾಡಿರೋದನ್ನ ನೋಡೇ ಇಲ್ಲ. ಅವ್ರು ಏನೋ ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಮೋಸ್ಟ್ಲಿ ಅವ್ರಿಗೆ ಯಾರಿಂದನೋ ತುಂಬ ಹರ್ಟ್ ಆಗಿರಬೇಕು. ಅಮೂಲ್ಯ, ಧ್ರುವನ್ನ ಯಾರು ಹರ್ಟ್ ಮಾಡೋದಕ್ಕೆ ಹೋಗ್ತಾರೆ? ಅವನ್ಗೆ ಪಾಪ ಮಾತಾಡೋದಕ್ಕೆ ಆಗ್ತಾ ಇಲ್ವಲ್ಲ. ಏನಾದ್ರೂ ಹೇಳ್ಬೇಕು ಅಂದ್ರೆ ಅದನ್ನ ಪ್ರಾಬಬ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಹೀಗಾಡ್ತಾ ಇದ್ದಾನೆ ಅನ್ಸುತ್ತೆ. ಅಲ್ವಾ ಧ್ರುವ? ರಾಜಣ್ಣ ಏನ್ ಬರೀತಿದ್ದಾರೆ ಅಂತ ಗೊತ್ತಾದ್ರೆ ಅವ್ರ ಮನ್ಸಲ್ಲಿ ಏನಿದೆ ಅಂತನಾದ್ರೂ ಗೆಸ್ ಮಾಡ್ಬೋದು. ಆದ್ರೆ ಅವ್ರು ಏನ್ ಬರೀತಿದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ವಲ್ಲ. ಧ್ರುವ, ನಿನಗೆ ಯಾರ ಜೊತೆ ಏನಾದ್ರು ಮಾತಾಡ್ಬೇಕು ಅನ್ಸಿದ್ಯಾ? ಹೇಳು ಧ್ರುವ. ರಾಜಣ್ಣ, ನಿಮ್ಗೆ ಯಾರನ್ನಾದ್ರೂ ನೋಡ್ಬೇಕು, ಅವ್ರಿಗೇನಾದ್ರೂ ಹೇಳ್ಬೇಕು ಅಂತ ಏನಾದ್ರೂ ಅನಿಸ್ತಾ ಇದ್ಯಾ? ಹೋಗ್ಲಿ, ನಿಮ್ಗೆ ಯಾರಾದ್ರೂ ಏನಾದ್ರೂ ಅಂದ್ರ? ವೇದಾಂತ್, ಧ್ರುವನ್ನ ಒಳ್ಳೆ ಸೈಕಾಲಜಿಸ್ಟ್ ಹತ್ರ ತೋರಿಸಿದ್ರೆ ಅವನ್ ಏನ್ ಹೇಳ್ತಾ ಇದ್ದಾನೆ ಅಂತ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ಬೋದು. ನೀನ್ ಓಕೆ ಅಂದ್ರೆ ನನಗೊಬ್ರು ಸೈಕ್ಯಾಟ್ರಿಸ್ಟ್ ಪರಿಚಯ ಇದ್ದಾರೆ, ಅವ್ರನ್ನ ಬರೋದಕ್ಕೆ ಹೇಳ್ತೀನಿ. ಅತ್ತೆ, ವಿಕ್ಕಿ ಭವಂಗೆ ಯಾರೋ ಸೈಕ್ಯಾಟ್ರಿಸ್ಟ್ ಗೊತ್ತಿದ್ದಾರೆ ಅಂತ ಹೇಳ್ತಾ ಇದ್ರು. ಅವ್ರಿಗೆ ತೋರಿಸಿದ್ರೆ ನಮ್ ರಾಜಣ್ಣ ಬೇಗ ಹುಷಾರಾಗ್ತಾರೆ ಅನ್ಸ್ತಿದೆ. ಅವ್ರ ಹತ್ರನೇ ತೋರ್ಸೋಣ. ಸರಿ, ಹಾಗೆ ಮಾಡೋ ಅಮೂಲ್ಯ. ಒಟ್ನಲ್ಲಿ ಧ್ರುವ ಹುಷಾರಾದ್ರೆ ಸಾಕು. ಇರಿ, ನಾನು ವಿಕ್ಕಿ ಭವಂಗೆ ಇನ್ಫಾರ್ಮ್ ಮಾಡೋದಕ್ಕೆ ಹೇಳ್ತೀನಿ. ನನ್ನ ಜೊತೆ ಒಬ್ಬರು ಬನ್ನಿ, ಉಳಿದವ್ರು ಇಲ್ಲೇ ಇರಬಹುದು. ನಾನೇ ಬರ್ತೀನಿ ಡಾಕ್ಟರ್. ವೇದಾಂತ್, ನೀವೆಲ್ಲರೂ ಇಲ್ಲೇ ಇರಿ, ನಾನು ಹೋಗ್ತೀನಿ. ಮದರ್ ಇಂಡಿಯಾ, ನಮ್ಮನೆಯವರು ಯಾರಿರೋದು ಬೇಡ ಧ್ರುವನ್ ಜೊತೆ. ವೈಜಯಂತಿ ಅಮ್ಮ ಧ್ರುವನ್ ಜೊತೆ ಹೋದ್ರೆ ಚೆನ್ನಾಗಿರತ್ತೆ. ಅವನೇನಾದ್ರೂ ಮಾತಾಡಬೇಕು ಅಂತ ಅನ್ಕೊಂಡಿದ್ರೆ ಅವ್ರ ಜೊತೆ ಹೇಳೋ ಚಾನ್ಸಸ್ ತುಂಬಾ ಇದೆ. ಸರಿ.
ಪಾಯ ಹಾಕ್ಸಿದ್ರೆ ಮನೆ ಕಟ್ಟಿಸ್ದ ಹಾಗೇನೆ. ಪಾಯ ಅನ್ನೋದು ಭದ್ರವಾಗಿದ್ರೆ ಮನೇನೂ ಭದ್ರವಾಗಿರುತ್ತೆ. ಅದ್ರ ಮೇಲೆ ನೀನು ಎಷ್ಟು ಅಂತಸ್ತು ಬೇಕಾದ್ರೂ ಕಟ್ಟಿಸ್ಬೋದು. ಸರಿ, ಇವಳು ಏನು ಹೇಳಿದ್ಲು ಅಂತ ನೀನು ಯಾಕೆ ಇಷ್ಟುದ್ದಕ್ಕೆ ಮಾತಾಡ್ತಾ ಇದೀಯಾ? ಸರಿ, ಅವ್ರ ಮನೆ ಕತೆ ಏನು ಅದನ್ನ ಹೇಳು. ಆ ರವಿಕುಮಾರ್ ಅವರು 3 ಅಂತಸ್ತಿನ ಮನೆ ಕಟ್ಟಿಸ್ತಿದಾರಂತೀರಿ. ಅದಕ್ಕೆ ಅವರು ಪಾಯನ ಭದ್ರವಾಗಿ ಹಾಕಿಸ್ತಿದ್ದಾರೆ. ಈಗೇನೋ ಅವ್ರ ಬಳಕೆಗೋಸ್ಕರ ಕೆಳಗಡೆ ಮಾತ್ರ ಮನೆ ಕಟ್ಟಿಸ್ಕೋತಾರಂತೆ, ಆಮೇಲೆ ಉಳಿದಿದ್ದು ಕಟ್ಟಿಸ್ಕೋತಾರಂತೆ. ಅದೇ ಅನುಕೂಲ ಆದಾಗ. ಹೌದಾ? ಪಾಪ, ಒಟ್ಟಿನಲ್ಲಿ ಒಳ್ಳೇದಾದ್ರೆ ಸಾಕು. ಅವನೊಂದು ಮನೆ ಕಟ್ಟಿಸ್ಬೇಕು ಅಂತ ತುಂಬಾ ಕಷ್ಟಪಟ್ಟಿದ್ದಾನೆ. ಹೌದು ರೀ. ರೀ, ನಾವು ಅದೇ ತರ ಮನೆ ಕಟ್ಸಿದ್ರೆ ಚೆನ್ನಾಗಿರುತ್ತಲ್ವಾ? ಅದಕ್ಕೇನೆ ಅದಕ್ಕೆ ಎಷ್ಟು ಖರ್ಚು ಬೀಳುತ್ತೆ, ಈ ಪಾಯ ಹಾಕಕ್ಕೆ ಏನೇನ್ ಬೇಕು, ಮರಳು, ಇಟ್ಟಿಗೆ, ಸಿಮೆಂಟು, ಇದನ್ನೆಲ್ಲ ಎಲ್ಲಿಂದ ತರಿಸ್ತಾರೆ, ಇವೆಲ್ಲ ತಿಳ್ಕೊಬೇಕಲ್ವಾ? ಅದಕ್ಕೆ ಹೋಗಿದ್ದೆ. ಅದಕ್ಕೆ ಯಾಕೆ ನೀನು ಅಷ್ಟು ದೂರ ಹೋಗಿದ್ದೆ? ನಾನೇ ಅದನ್ನೆಲ್ಲ ವಿಚಾರಿಸಿ ಈಗಾಗಲೇ ಎಸ್ಟಿಮೇಷನ್ ಕೂಡ ತಗೊಂಡಿದ್ದೀನಿ. ಹೋಗ್ರಿ ನೀವು, ನನ್ಗೆ ಯಾವಾಗ್ಲೂ ನಿರಾಸೆ ಮಾಡ್ತೀರಾ. ನಿರಾಸೆ ಮಾಡೋದ್ನ ಯಾಕೆ ಪರಿ ಹೀಗೆ ಹೇಳ್ತಾ ಇದ್ಯಾ? ಅಲ್ಲ ರೀ, ಅದನ್ನೆಲ್ಲ ವಿಚಾರಿಸ್ಕೊಂಬರೋಣ ಅಂತ ನಾನು ಕಷ್ಟಪಟ್ಟು ಅಷ್ಟು ದೂರ ಹೋಗಿ ಬಂದಿದ್ದೀನಿ. ನೀವು 1 ನಿಮಿಷದಲ್ಲಿ ಅದನ್ನೆಲ್ಲ ನಾನೇ ವಿಚಾರಿಸ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ಮನ್ಸಿಗೆ ನೋವು ಕೊಟ್ರಿ. ನನ್ನ ಶ್ರಮ ಎಲ್ಲ ವ್ಯರ್ಥ ಆಗೋಯ್ತು. ಇವಳು ಯಾಕೆ ಕಾಲ್ ಮಾಡ್ತಾ ಇದ್ದಾಳೆ? ಹೇಳಿ ಚಂದ್ರ. ಏನ್ ಸುಹಾಸಿನಿ, ನಾನ್ ಆ ಮನೆಯಿಂದ ಬಂದ್ಮೇಲೆ ನನ್ನನ್ನ ನೀನ್ ಮರ್ತೇ ಹೋಗ್ಬಿಟ್ಟಿದ್ಯಾ? ಮರ್ತಿಲ್ಲ, ಆದ್ರೆ ನೆನಪಿಟ್ಕೊಂಡಿದ್ದೀನಿ ಅಂತ ಹೇಳೋದಕ್ಕೆ ನನಗೆ ಟೈಮ್ ಇಲ್ಲ. ಬೇಗ ಹೇಳು, ನೀನ್ ಯಾಕೆ ಕಾಲ್ ಮಾಡಿದ್ದು? ಹೌದು, ಡಾಕ್ಟರ್ ಏನಂದ್ರು? ಡಾಕ್ಟರ್ ಬಂದಿರೋ ವಿಷಯ ನಿನಗೆ ಹೇಗೆ ಗೊತ್ತಾಯ್ತು? ನಿನಗೆ ಯಾರು ಹೇಳಿದ್ರು? ಪ್ರಪಂಚದಲ್ಲಿ ಏನೇ ಆದ್ರೂ ನನಗೆ ಗೊತ್ತಾಗುತ್ತೆ, ಅಂಥದ್ರಲ್ಲಿ ನಿಮ್ಮನೆ ವಿಚಾರ ನನಗೆ ಗೊತ್ತಾಗೋದಿಲ್ವಾ? ನಾನು ಮನೆಯಿಂದ ಆಚೆ ಬಂದಿದ್ದೀನಿ ಅಂದ ತಕ್ಷಣ ಅಲ್ಲಿ ಏನೇ ಆದ್ರೂ ನನಗೆ ಗೊತ್ತಾಗಲ್ಲ ಅಂತ ಅನ್ಕೋಬೇಡ. ಯಾವಾಗ್ಲೂ ಆ ಮನೆ ಮೇಲೆ ನನಗೊಂದು ಕಣ್ಣಿದ್ದೇ ಇರುತ್ತೆ. ಆದ್ರೂ ನಿನಗೆ ಹೇಗೆ ಗೊತ್ತಾಯ್ತು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಸುಹಾಸಿನಿ, ನಾನೇನು ಅಷ್ಟೊಂದು ಈಸಿ ಅಂತ ಅನ್ಕೋಬೇಡ. ನೀನ್ ಯಾವ ಕಲರ್ ಸ್ಯಾರಿ ಉಟ್ಕೊಂಡಿದ್ಯಾ, ಇದೀಗ ಯಾವ ಓಲೆ ಹಾಕೊಂಡಿದ್ಯಾ ಅಂತಾನೂ ನನಗೆ ಗೊತ್ತಾಗತ್ತೆ. ಅದ್ ಸರಿ, ಡಾಕ್ಟರ್ ಏನ್ ಹೇಳಿದ್ರು ಅಂತ ಅದನ್ನ ಮೊದಲು ಹೇಳು. ಆದಷ್ಟು ಬೇಗ ಸರಿ ಹೋಗ್ತಾನೆ ಅಂತ ಹೇಳಿದ್ರು. ಹಾಗೇನಾದ್ರೂ ಆದ್ರೆ ನನ್ನ ಕತೆ ಅಷ್ಟೆ. ಅವನ್ ಸರಿ ಹೋದ್ಮೇಲೆ ನಾನೇ ಅವನ್ ಮೊದಲನೇ ಟಾರ್ಗೆಟ್ ಆಗಿರ್ತೀನಿ. ಅವನ್ ಹುಷಾರಾದ್ರೆ ನೀನ್ ಮಾತ್ರ ಟಾರ್ಗೆಟ್ ಅಲ್ಲ, ಆ ಲಿಸ್ಟಲ್ಲಿ ನಾವುಗಳು ಇರ್ತೀವಿ. ಅವನ್ ಹುಷಾರಾಗಬಾರ್ದು ಅಂದ್ರೆ ನೀನು ನಾನು ಹೇಳ್ದಾಗ ಕೇಳಬೇಕು. ಏನು? ನೋಡು, ನಾನು ನಿನ್ ಕೆಲವೊಂದು ಮೆಡಿಸಿನ್ ಕೊಡ್ತೀನಿ, ಅದನ್ನ ನೀನು ಅವನಿಗೆ ಕೊಡು. ಆಗ ಅವನು ಜೀವ ಇದ್ರೂ ಇಲ್ದೇ ಇರೋ ತರ ಇರ್ತಾನೆ. ನೋಡು, ನನಗೊಂದು ಲೊಕೇಶನ್ ನಿನಗೆ ಕಳಿಸ್ತೀನಿ, ಆದಷ್ಟು ಬೇಗ ಅಲ್ಲಿಗೆ ಬಾ. ಸರಿ, ಬರ್ತೀನಿ. ಸರಿ. ಇವತ್ತು ಧ್ರುವನ ತುಂಬ ನೋಡ್ಬೇಕನ್ಸ್ತಿದೆ ಅಲ್ಲ, ಏನು ಮಾಡಲಿ? ಏನಾಯ್ತು? ಏನೂ ಇಲ್ಲ ಕಣೆ. ಸುಳ್ಳು ಹೇಳ್ಬೇಡ,
ಲವ್ ಮಾಡೋರೆಲ್ಲ ಯಾವಾಗ್ಲೂ ಟೆನ್ಷನ್ ಅಲ್ಲೇ ಇರ್ತಾರೆ. ನಿಂತಲ್ಲಿ ನಿಲ್ಲಕ್ಕಾಗಲ್ಲ, ಕೂತಲ್ಲಿ ಕೂರಕ್ಕಾಗಲ್ಲ. ಅದು ಅಲ್ಲದೆ ಅವ್ರ ಸಮಸ್ಯೆನ ಇಡೀ ಜಗತ್ತಿನ ಸಮಸ್ಯೆ ಅನ್ಕೊಂಡು ಓಡಾಡ್ತಿರ್ತಾರೆ ಅಂತ ಕೇಳಿದೀನಿ. ಆದ್ರೆ ಇವತ್ ನೀನು ಅದೇ ತರ ಆಡ್ತಿದೀಯಲ್ಲೇನೆ, ಏನೇ ಆಗಿದೆ ನಿಂಗೆ? ಅಲ್ಲೇ ಅಂಜು, ಇವತ್ತು ತುಂಬಾ ಧ್ರುವನ ನೋಡ್ಬೇಕು ಅನ್ಸ್ತದೆ ಕಣೆ. ಅವನ ಜೊತೆ ಮಾತಾಡ್ಬೇಕು ಅನ್ಸ್ತದೆ, ಆದ್ರೆ ಏನ್ ಮಾಡ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ನಿಂಗೆ ಯಾವಾಗ ಅನ್ಸಿಲ್ಲ ಹೇಳು? ಏಯ್, ನಾನು ಕಾಮಿಡಿ ಮಾಡ್ತಿಲ್ಲ, ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಹಾ, ಅದಕ್ಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತೀಯಾ? ಫಸ್ಟ್ ಆರ್ತಿ ಅಕ್ಕನ್ ಮನೆಗೆ ಹೋಗು, ಆರ್ತಿ ಅಕ್ಕನ್ ನೋಡಕ್ ಬಂದೆ ಅಂತ ಹೇಳು. ಅದೇ ಸೈಕಲ್ ಗ್ಯಾಪ್ ಅಲ್ಲಿ ರಾಜಣ್ಣನ್ ರೂಮನ್ ಸೇರ್ಕೊ. ಅವಾಗ ನೀನು ಎಷ್ಟ್ ಬೇಕಾದ್ರೂ ಮಾತಾಡ್ಬೋದು, ಏನ್ ಬೇಕಾದ್ರೂ ಮಾತಾಡ್ಬೋದು. ಹೇಳ್ದೆ ಕೇಳ್ದೆ ಹೋಗೋದಕ್ಕೆ ಅವ್ರ ಮನೆ ಧರ್ಮಛತ್ರ ಅನ್ಕೊಂಡಿದ್ಯಾ? ಆ ಸುಹಾಸಿನಿ ಬೇರೆ ಸೆಕ್ಯೂರಿಟಿ ಗಾರ್ಡ್ ತರ ಮನೇಲೇ ಇರ್ತಾಳೆ. ನಾನು ಧ್ರುವನ್ ಇಷ್ಟಪಡ್ತಿದ್ದೀನಿ ಅಂತ ಆ ಸುಹಾಸಿನಿ ಗೊತ್ತಲ್ವಾ? ಅಂಥದ್ರಲ್ಲಿ ನಾನು ರೂಮ್ಗೆ ಹೋಗಿ ಧ್ರುವನ್ ನೋಡಿದ್ರೆ ಸುಮ್ಮನೆ ಬಿಡ್ತಾಳ? ಊರೆಲ್ಲ ಟಾಮ್ ಟಾಮ್ ಆಗ್ಬಿಡ್ತಾಳಷ್ಟೇ. ಅಕ್ಕ, ನಿಂದೇ ಫೋನು ತಗೋ. ಹೇ ಅದಿತಿ, ನಾನು ಧ್ರುವನ ಕರ್ಕೊಂಡು ಪಾರ್ಕಿಗೆ ಹೋಗ್ತಾ ಇದ್ದೀನಿ, ನೀನು ಬಂದ್ಬಿಡು. ಲಡ್ಡು ಬಂದ್ ಬಾಯಿಗೆ ಬಿತ್ತಾ? ಇನ್ಯಾಕ್ ತಡ ಮಾಡ್ತೀಯಾ? ಹೋಗು ಬೇಗ. ಅಲ್ಲೇ ಬರೀ ಕೇಳಿದ್ರೆ ಏನ್ ಹೇಳೋದು? ಏನೂ ಇಲ್ಲ, ಸಿಂಪಲ್. ಅವಳು ರಾಜಣ್ಣ ನೋಡಕ್ ಹೋಗಿದ್ದಾಳೆ ಅಂತ ಹೇಳ್ತೀನಿ ಅಷ್ಟೇ. ದೊಡ್ಡಪುರ ದಡ್ಡಿ, ನಾನ್ ಮದ್ವೆ ಆಗೋಕು ಮುಂಚೆ ಈ ಮನೆಯಿಂದ ಆಚೆ ಓಡಿಸ್ಬೇಕಂತಿದ್ಯಾ? ತಮಾಷೆಗಿಲ್ದೆ ಕಣೆ, ನಾನೇನೋ ಮ್ಯಾನೇಜ್ ಮಾಡ್ತೀನಿ, ನೀನ್ ಹೋಗು. ಅಂದಾಗೆ ಭಾವನ ಕೇಳ್ದೆ ಅಂತ ಹೇಳು, ಮರಿಬೇಡ ಆಯ್ತಾ? ಯಾವ ಭಾವನ? ಅದೇ ನಿಮ್ ಹುಡ್ಗನ. ಹೋಗ, ನಂಗೆ ನಾಚಿಕೆ ಆಗುತ್ತೆ. ಅದಿರ್ಲಿ, ಧ್ರುವ ನೋಡಕ್ ಹೋಗಕ್ಕೆ ನಾನ್ ಯಾವ ಡ್ರೆಸ್ ಹಾಕೊಂಡ್ ಹೋಗ್ಲಿ? ಏನು ನೀನು ರಾಜಣ್ಣ ಒಪ್ಕೊಂಡಾಯ್ತು, ಅವ್ರ ನೀನು ಒಪ್ಕೊಂಡಾಯ್ತು, ಇನ್ಯಾಕ್ ಚಿಂತೆ? ಅದು ಅಲ್ದೆ ನೀನ್ ಯಾವ ಡ್ರೆಸ್ ಹಾಕಿದ್ರೆ ಚೆನ್ನಾಗಿ ಕಾಣ್ತೀಯ. ಇವಾಗ್ಲಾದ್ರೂ ಗೊತ್ತಾಯ್ತಲ್ಲ, ನಿನ್ ಡ್ರೆಸ್ ಹಾಕೊಂಡ್ ಹೋಗ್ಲಾ? ಏನ್ ಬೇಡ ನೋಡು. ಏಯ್, ಯಾಕೆ? ನನ್ ಡ್ರೆಸ್ ಎಷ್ಟೊಂದ್ ನೀನ್ ಹಾಕಿಲ್ವಾ? ಇವತ್ತೊಂದ್ ದಿವಸ ಏನಾಗಲ್ಲ ಬಿಡು. ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನೀನ್ ಇಷ್ಟು ಬೇಗ ರಿಕವರ್ ಆಗ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಹೀಗೆ ನಿನ್ ಜೊತೆಗೆ ಹೆಜ್ಜೆ ಮೇಲೆ ಹೆಜ್ಜೆ ಹಾಕೊಳ್ತಾ ಓಡಾಡ್ತಾ ಇದ್ರೆ ಅದ್ರಲ್ಲಿ ಸಿಗೋ ಖುಷಿನೇ ಬೇರೆ. ಎಲ್ರು ಮದ್ವೆಗಿಂತ ಮುಂಚೆ ಸಪ್ತಪದಿ ತುಳಿದ್ರೆ ನಾವು ಮದ್ವೆಗೂ ಮುಂಚೆನೆ ಹೆಜ್ಜೆ ಹಾಕ್ತಾ ಇದೀವಿ. 7 ಹೆಜ್ಜೆ ಜೊತೆಲಿ ಹಾಕಿದ್ರೆ ಗಂಡ ಹೆಂಡತಿ ಅಂತಾರಂತೆ, ಅಂತದ್ರಲ್ಲಿ ನಾವು 77 ಹೆಜ್ಜೆ ಹಾಕಿದೀವಿ ಗೊತ್ತಾ? ಇಷ್ಟೊತ್ತು ಇಲ್ಲೇ ಹೋಗ್ತಿದ್ದಲ್ಲ ನೋಡಿ ನಾದ್ನಿ, ಎಲ್ಲೋದ್ಲು? ಹೌದು ಬಾಬಾ, ಇಷ್ಟು ಬೇಗ ಹೇಗೆ ತಪ್ಪಿಸ್ಕೊಬಿಟ್ಲು? ನೀನು ನಮ್ಮ ಮಗು ತರ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂತ ನಡೆಸ್ತಾ ಇದ್ರೆ ನನಗೀಗ್ಲೇ ನಿನ್ನ ದೇವಸ್ಥಾನ ಕರ್ಕೊಂಡು ಹೋಗಿ ಮದ್ವೆ ಆಗ್ಬಿಡೋಣ ಅಂತ ಅನಿಸ್ತಾ ಇದೆ. ನನ್ ದೃಷ್ಟಿನೇ ತಾಗತ್ತೆ. ದೇವ್ರೆ, ಆದಷ್ಟು ಬೇಗ ಮದ್ವೆ ಆಗ್ಲಪ್ಪ. ಅದರಲ್ಲೂ ಈ ಮದ್ವೆ ಕನ್ಸೊಂಥರ ಚಂದ ಅಲ್ವಾ ಧ್ರುವ? ಪ್ರೀತಿಸಿದವ್ರನ್ನೇ ಮದ್ವೆ ಆಗೋದಂತೂ ಇನ್ನ ಲೈಫ್ ಇಸ್ ಬ್ಯೂಟಿಫುಲ್ ಅನ್ನೋ ತರ.
ಈ ವಿಷಯದಲ್ಲಿ ಅಮ್ಮ ಅಕ್ಕ ಆರ್ತಿ ಅಕ್ಕನೇ ಗ್ರೇಟು. ಯಾಕಂತಂದ್ರೆ ಅವರಿಬ್ರು ಲವ್ ಮಾಡಿನೇ ಮದುವೆ ಆಗಿದ್ದು. ಆದರೆ ನಮ್ಮ ಲವ್ ಸ್ಟೋರಿ ಅವರು ಸಲೀಸಾಗಿಲ್ಲ. ಅಪ್ಪ ಅಮ್ಮ ಅವ್ರನ್ನ ಒಪ್ಕೊಂಡ ಹಾಗೆ ನಮ್ಮನ್ನು ಒಪ್ಕೊಳ್ಳಲ್ಲ ಅಂತ ಅನಿಸ್ತದೆ. ಧ್ರುವ, ರೆಸ್ಟ್ ಮಾಡ್ತಿದ್ಯಾ? ನಿನ್ ಬ್ಯಾಕ್ ಪೇ ಅದ್ಯಾ ಏನಿದು ಲಿಪ್ಸ್ಟಿಕ್ ಮಾರ್ಕ್? ನನ್ ಕೇಳಿದ್ರೆ ನಾನೇನ್ ಹೇಳಿ? ಹಾಗಲ್ಲ, ನೀನೇನಾದ್ರೂ ಮುತ್ಕೊಟ್ಟಿಯಾ? ಇಲ್ಲಣ್ಣ. ನೀನು ಕೊಟ್ಟಿಲ್ವಾ? ಹಾಗಾದ್ರೆ ಇನ್ಯಾರು ಕೊಡೋದಿಕ್ ಸಾಧ್ಯ? ಧ್ರುವನ್ ಹತ್ರ ಬೇರೆ ಯಾರಾದ್ರೂ ಬಂದಿದ್ರಾ? ನೀನ್ ಅವ್ರನ್ನ ನೋಡಿದ್ಯಾ? ಇಲ್ಲ ಅಣ್ಣ, ನನ್ ಫೋನಲ್ಲಿ ಮಾತಾಡ್ತಿದ್ದೆ ಅಂತ ಹೇಳಿದ್ನಲ್ಲ. ಹೌದಾ? ಮತ್ತೆ ಲಿಪ್ಸ್ಟಿಕ್ ಮಾರ್ಕ್ ಹೇಗ್ ಬಂತು ಅದ್ಯಾ? ಈ ಅದಿತಿ ಮಾಡೋ ಕೆಲಸ ಒಂದೆರಡಲ್ಲ. ಮುತ್ಕೊಡ್ತೀನಿ ಅಂತ ಲಿಪ್ಸ್ಟಿಕ್ ಮಾರ್ಕ್ ಕಾಣೋ ಹಾಕೊಡೋದ? ಅದು ಉದಾಹರಣೆ ಕಾಣಿಸಿದ್ರೆ ಸುಮ್ಮನೆ ಬಿಡ್ತಾನ? ಧ್ರುವ, ನೀನೊಂದು ಹುಡುಗಿನ ಲವ್ ಮಾಡ್ತಿದ್ದೆ ಅಂತ ಹೇಳ್ತಿದ್ಯಲ್ಲ, ಆ ಹುಡುಗಿ ಇಲ್ಲಿ ಬಂದಿಲ್ಲ? ಅದ್ಯಾ, ಧ್ರುವನ್ಗೆ ಮುತ್ತು ಕೊಟ್ಟಿರೋದು ಅವನು ಇಷ್ಟಪಡ್ತಿರೋ ಹುಡುಗಿನೇ. ವಾವ್, ಮೆಡಿಕಲ್ ಮಿರಾಕಲ್. ಏನಿಲ್ಲ, ಸೂಪರ್. I'm so happy for you, Dhruva. ಕರೆಕ್ಟ್ ಪಾಯಿಂಟ್ ನೋಡಿ. ನಾನು ಅಗ್ರಜ, ಪಾರ್ಕ್ ಅಂದ್ಮೇಲೆ 100 ಜನ ಬಂದೋಗ್ತಾ ಇರ್ತಾರೆ. ಹುಡುಗ ಹುಡುಗಿ ಕಪಲ್ಸು ಎಷ್ಟೊಂದು ಜನ ಬಂದೋಗ್ತಾರೆ. ಅಷ್ಟು ಜನದಲ್ಲಿ ಮುತ್ಕೊಟ್ಟವಳು ಧ್ರುವನ್ ಹುಡುಗಿನೇ ಅಂತ ಅದ್ ಹೇಗೆ ಹೇಳ್ತೀರಾ? ಯಾಕಾಗ್ರಜ ಸೈಲೆಂಟ್ ಆಗ್ಬಿಟ್ರಿ? ನಾನು ಕೇಳ್ತಿರೋದು ಕರೆಕ್ಟೇ ತಾನೆ? ವಾಟ್ ನಾನ್ ಸೆನ್ಸ್ ವಿಕ್ರಾಂತ್, ಹುಚ್ಚಿನ ಥರ ಮಾತಾಡ್ತಿದ್ದೀರಾ? ಪಾರ್ಕಿಗೆ 100 ಜನ ಹುಡುಗಿರು ಬರ್ಬೋದು, ಆದ್ರೆ ಅವ್ರು ನಮ್ಮ ಧ್ರುವನಿಗೆ ಮುತ್ತು ಕೊಟ್ಟಿದ್ದಾಳೆ ಅಂದ್ರೆ ಖಂಡಿತವಲ್ಲೂ ನಮ್ಮ ಧ್ರುವನ್ ಹುಡುಗಿನೇ ಆಗಿರ್ತಾಳೆ. ಎಲ್ಲರೂ ಬಂದು ಧ್ರುವನ್ ಮುತ್ತು ಕೊಡ್ತಾರೆ. ಎಸ್ ಅಗ್ರಜ, ಯು ಆರ್ ರೈಟ್. ನೀವು ಹೇಳ್ತಿರೋದ್ರಲ್ಲಿ ಲಾಜಿಕ್ ಇದೆ. ಏ ಧ್ರುವ, ಯಾರದು ಹುಡುಗಿ? ರಾಜಣ್ಣ, ಪ್ಲೀಸ್ ಹೇಳಿ ಯಾರು ಅಂತ. ರಾಜಣ್ಣ ಇಷ್ಟಪಡ್ತಿರೋ ಹುಡುಗಿ ಈಗ ಆಲ್ರೆಡಿ ಮತ್ತೆ ಆಗಿರ್ತಾಳೆ ಅಂತ ಅನ್ಕೊಂಡಿದ್ದೆ. ಪಾಪ ಅವಳು ಇನ್ನೂ ರಾಜಣ್ಣನ ಇಷ್ಟಪಟ್ಟಿದ್ದಾಳೆ ಅಂತಂದ್ರೆ ಅವಳು ಸೂಪರ್. ಓ ರಾಜಣ್ಣ, ಕರೆಕ್ಟ್ ಪಾಯಿಂಟ್ ನೋಡಿ. ನಾನು ನೀನು ಹೇಳ್ತಿರೋದು ನಿಜ. ಎಲ್ಲ ಇದ್ದಾಗ ಲವ್ ಮಾಡೋದು ಬೇರೆ, ಏನು ಇಲ್ಲದಾಗ ಲವ್ ಮಾಡೋದು ಬೇರೆ. ಧ್ರುವ ಈ ಸ್ಥಿತಿಲಿದ್ರೂ ಅವಳು ಇಷ್ಟು ಸೀರಿಯಸ್ ಆಗಿ ಲವ್ ಮಾಡ್ತಿದ್ದಾಳೆ ಅಂದಮೇಲೆ ಅವಳದು ಟ್ರೂ ಲವೇ ಆಗಿರತ್ತೆ. ನಮ್ಮ ಧ್ರುವನ್ನ ತುಂಬ ಚೆನ್ನಾಗಿ ನೋಡ್ಕೊತಾಳೆ ಅವಳು. ಆಕೆ ಯಾರು, ಎಲ್ಲಿದ್ದಾಳೆ ಅಂತ ಗೊತ್ತಿದ್ರೆ ಮನೆಗೆ ಹೋಗಿ ಮಾತಾಡ್ಬೋದಾಗಿತ್ತು. ಬಟ್ ಏನೋ ಡೀಟೇಲ್ಸ್ ಇದೆ, ಹೇಗೆ ಹುಡುಕೋದು? ಅದೆಲ್ಲ ಓಕೆ ಅಗ್ರಜ, ಬಟ್ ನಾವಿವತ್ತು ಧ್ರುವನ್ ಜೊತೆ ಪಾರ್ಕ್ ಹೋಗ್ತಿದೀವಿ ಅಂತ ಆ ಹುಡುಗಿಗೆ ಗೊತ್ತಾಯ್ತು ಅಂತ. ಅದಕ್ಕೆ ಹೇಳೋದು ನನ್ನ ಕ್ರೈಮ್ ಪಾರ್ಟ್ನರ್ ಅಂತ. ನಾನು ಇದಕ್ಕೆ ಹೇಳ್ಬೇಕು ಅಂದ್ಕೊಂಡಿದ್ದೆ.
ರಾಜಣ್ಣ ಪಾರ್ಕಿಗೆ ಹೋಗ್ತಿರೋ ವಿಷಯ ಅವಳಿಗೆ ಹೆಂಗ್ ಗೊತ್ತಾಯ್ತು? ಅವಳಿಗೆ ಹೇಗೆ ಗೊತ್ತಾಯ್ತು, ಯಾರು ಹೇಳಿದ್ರು ನಮಗೆ ಗೊತ್ತಿಲ್ಲ. ಆದ್ರೆ ಅವಳು ಸಿಕ್ಕಿದ್ರೆ ನಮ್ ಧ್ರುವನ್ ಮದ್ವೆ ಅವಳ ಜೊತೆನೆ. ಹೌದಣ್ಣ, ಅವಳು ತುಂಬಾ ಒಳ್ಳೆ ಹುಡುಗಿ ಇರ್ಬೇಕು. ನಮ್ ಧ್ರುವಂಗೆ ಅವಳ ಜೊತೆ ಮದ್ವೆ ಮಾಡ್ಸೋಣ. ರಜಾ, ಆ ಹುಡುಗಿ ಯಾರು ಏನು ಅಂತ ನಿನ್ಗೆ ಗೊತ್ತಾಗ್ಬಿಟ್ಟಿದ್ರೆ ಎಲ್ಲ ಇಲ್ಲೇ ಕ್ಲಿಯರ್ ಆಗ್ಬಿಡ್ರದು. ಎಂತ ಚಾನ್ಸ್ ಮಿಸ್ ಮಾಡ್ಬಿಟ್ಟೆ. ಬಾವಾ, ಅವಳು ಅಲ್ಲೇ ಎಲ್ಲೋ ಇರ್ತಾಳೆ. ಈ ಕೋಪಿಷ್ಟನ್ ಮೂತಿ ನೋಡಿ ಓಡೋಗಿರ್ತಾಳೆ ಅನ್ಸುತ್ತೆ. ಎಲ್ಲ ಇವನಿಂದನೇ ಆಗಿರೋದು. ಏ ವೈಚಾರಿ, ನಂದಿನಿ ಪ್ಲೇ ಮಾಡ್ತಿದ್ಯಾ? ನಾನೇನ್ ಮಾಡ್ದೆ? ಏ ಸಾಕು ಸುಂದರಯ್ಯ, ಎಲ್ಲ ನಿನ್ನಿಂದನೇ ಆಗಿರೋದು. ನೋಡು ಬಚಾರಿ, ಎಲ್ಲ ನನ್ನಿಂದನೇ ಆಗಿರೋದು ಅಂತ ಹೇಳ್ಬೇಡ. ಹಲೋ, ಹಾಯ್ ಅದಿತಿ. ಇವತ್ ನಮ್ಮ ಮನೇಲೆಲ್ಲ ನಿಂದೆ ಡಿಸ್ಕಷನ್. ಏನ್ ಹಾವ್ಲಿನ ನಿಂದು? ಹೌದಾ? ಯಾಕದ್ಕೆ ಏನಾಯ್ತು? ನೀನು ಧ್ರುವ ಮುತ್ಕೊಟ್ಟು ಎಸ್ಕೇಪ್ ಆದೆ ಅಲ್ಲ, ಆ ವಿಷಯ. ಅದಕ್ಕ ನಾನ್ ಮುತ್ಕೊಟ್ಟಿದ್ ವಿಷಯ ಇಷ್ಟ ದೊಡ್ಡದಾಗಿದ್ಯಾ? ಮುತ್ಕೊಡೋದ್ ಕೊಟ್ಟೆ, ಆದ್ರೆ ಲಿಪ್ಸ್ಟಿಕ್ ಮಾರ್ಕ್ ಉಳಿತರ ಯಾಕೆ ಕೊಟ್ಟೆ? ಹೋಗಿ ಅದಕ್ಕೆ ಈ ತರ ಎಲ್ಲ ಮಾತಾಡ್ಬೇಡಿ, ನಂಗೆ ನಾಚಿಕೆ ಆಗುತ್ತಾ. ಹೋ 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 ಹೋ, ವಿಷಯ ಊರೆಲ್ಲ ಸುದ್ದಿ ಆದ್ಮೇಲೆ ಇವಾಗ ಯಾಕಪ್ಪ ನಾಚಿಕೆ? ವೇದಾಂತಣ್ಣ, ವಿಕ್ಕಿ ಅಣ್ಣ, ಅಮ್ಮು ಮುತ್ಕೊಟ್ಟಿದ್ ಹುಡ್ಗಿ ಯಾರು ಅಂತ ಹೇಳಿ ಮಾತಾಡ್ಕೊಳ್ತಾ ಇದ್ರು. ಹುಡ್ಕ್ಬೇಕು ಅಂತಾನು ಹೇಳ್ತಾ ಇದ್ರು. ಅದಕ್ಕೆ ನಮ್ ಲವ್ ಸ್ಟೋರಿಗೆ ಈಗ ಮೈಲೇಜ್ ಬಂದಿದೆ ಅಂತ ಅನ್ಸ್ತದೆ. ಅದಿತಿ, ಏನ್ ಈ ತರ ಮಾತಾಡ್ತಾ ಇದ್ಯಾ? ನಿಂಗೆ ಸ್ವಲ್ಪನೂ ಭಯ ಆಗ್ತಾ ಇಲ್ವಾ? ಅದಕ್ಕೆ ನೀವೀಗ ಹೇಳೋದು ನೋಡ್ತಾ ಇದ್ರೆ ಇನ್ನೊಂದಷ್ಟು ದಿನ ಎಲ್ರಿಗೂ ಆಟ ಆಡಿಸ್ಬೇಕು ಅಂತ ಅನಿಸ್ತದೆ. ವೇದನ್ ಬಾಬಾ ಅವ್ರಾಗವ್ರೆ ಮುದ್ಕೊಟ್ಟಿರೋ ಹುಡುಗಿ ಯಾರು ಅಂತ ಕಂಡಿಡ್ತಾರ ಅಂತ ವೇಟ್ ಮಾಡಿ ನೋಡ್ಬೇಕನ್ಸ್ತಾ ಇದೆ. ಅದೇ ಕಾರಣಕ್ಕೆ ನಾನು ಹೇಳಕ್ ಹೋಗಿಲ್ಲ. ವೇದಾಂತಣ್ಣನೇ ಕಂಡು ಹಿಡಿಲಿ ಅಂತೇಳಿ ಸುಮ್ಮನೆ ಆದೆ. ಅಕಸ್ಮಾತ್ ಅಣ್ಣ ಏನಾದ್ರು ಕಂಡು ಹಿಡ್ತಿಲ್ಲ ಅಂತಂದ್ರೆ ಸ್ವಲ್ಪ ದಿನ ಆದ್ಮೇಲೆ ನೀನೇ ಹೇಳಿಬಿಡು. ಈಗಲೇ ವಿಷಯ ಹೇಳಿದ್ರೆ ಆ ಸುವಾಸಿನಿ ಆದಿರಂಪ ಬೀದಿರಂಪ ಮಾಡ್ಬಿಡ್ತಾಳೆ. ಆಮೇಲೆ ಇದೇ ವಿಷಯ ಇಟ್ಕೊಂಡು ಅಪ್ಪ ಅಮ್ಮಂಗೆ ಅವಮಾನ ಮಾಡ್ತಾಳೆ. ಧ್ರುವ ಪೂರ್ತಿಯಾಗಿ ಹುಷಾರಾಗಿ ಮದುವೆ ಮಾಡ್ಕೊಳ್ಬೋದು ಅಂತ ಅನ್ಸೋವರೆಗೂ ನಾನು ಯಾರಿಗೂ ಹೇಳಲ್ಲ. ಹಲೋ ಮೇಡಮ್, ನಿಮ್ಮ ಹತ್ರನೇ ಮಾತಾಡ್ತಾ ಇರೋದು. ಯಾಕೆ ಸೈಲೆಂಟ್ ಆದ್ರಿ? ಏನಿಲ್ಲ, ಅದಕ್ಕೆ ನೀವು ಹೇಳ್ತಿರೋದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಆದ್ರೂ ಈ ಆಟ ಒಂಥರ ಚೆನ್ನಾಗಿದೆ ಅಲ್ವಾ? ಇನ್ನು ಮಿಕ್ಕಿರೋ ಸ್ಟೇಟಸ್ ನಾಳೆ ಅಪ್ಡೇಟ್ ಮಾಡ್ತೀನಿ, ಆಮೇಲೆ ನಿನಗೆ ಗೊತ್ತಾಗತ್ತೆ. ಸರಿ ಅದಕ್ಕೆ ಮಿಕ್ಕಿರೋ 8 ಹುಡುಗಿರಲ್ಲಿ ಯಾರಾದ್ರೂ ಧ್ರುವನ ಮದ್ವೆ ಆಗ್ತೀವಿ ಅಂತ ಹೇಳಿದ್ರೆ ಏನ್ ಮಾಡೋದು? ಆ ತರ ಹೇಳೋ ಚಾನ್ಸಸ್ ಕೂಡ ಇದೆ. ಯಾವಾಗಾದ್ರೂ ಮದ್ವೆ ಆಗ್ತೀನಿ ಅಂತ ಮುಂದೆ ಬಂದ್ರೆ ಸಾಯಿಸ್ಬಿಡ್ತೀನಿ ಅಷ್ಟೇ. ಹೋಗಿ ಅದಕ್ಕೆ. ಓಕೆ, ಬಾಯ್, ಟೇಕ್ ಕೇರ್. ಹಲೋ ಹಲೋ, ಈ ಮನೇಲಿ ಸರಿಯಾಗಿ ಸಿಗ್ನಲ್ ಸಿಗಲ್ಲ. ಹಲೋ ಹಲೋ, ಕೇಳಿಸ್ತಾ ಇಲ್ವಾ? ಹಲೋ, ಕೇಳಿಸ್ತಾ ಇದೆಯಾ ಈಗ? ಹಾ, ಹೇಳಿ. ಸುಹಾಸಿನಿ,
ನನ್ನ ಮೊಮ್ಮಗನಿಗೆ ಕೊಡಬೇಕು ಅಂತ ಇಟ್ಟಿರೋ ಔಷಧಿ ಇದೆ ಅಲ್ವೇನೆ? ನೀನು ನನ್ನ ಮಗಳಾದರೆ ನಾನು ನಿನಗೆ ಅಮ್ಮ ಕಣೆ. ಮಾಡ್ತೀನಿ ಇರು ನಿನಗೆ. ಅಷ್ಟು ಸುಲಭವಾಗಿ ನನ್ನ ಮೊಮ್ಮಗನ ಬಿಟ್ಕೊಟ್ಬಿಡ್ತೀನಾ? ಲೇ, ನಾನು ತಂದಿರೋದು ವಿಟಮಿನ್ ಟ್ಯಾಬ್ಲೆಟ್ಸ್. ಇದು ನನ್ನ ಮೊಮ್ಮಗ ತಿಂದು ಗಟ್ಟಿಯಾಗಿ ಗೆದ್ದು ನಿನಗೆ ಹೇಗೆ ಮಣ್ಣು ಮುಕ್ಕಿಸ್ತಾನೆ ಅಂತ ನೋಡ್ತಾ ಇದ್ದೆ. ಓಕೆನಾ? ಒಂದು ನಿಮಿಷ ಬಂದೆ ರೀ. ಹೇಗೆ ಬಾಬಾ ನೋಟ್ ಮಾಡ್ಕೊಳ್ತೀನಿ. ಹಾಗೆ ನಮ್ಮ ರಾಮಕಾಂತ ಮತ್ತೆ ಡಿಟೆಕ್ಟಿವ್ ಪ್ರಜ್ವಲ್ ಹೆಸರು ಮರಿಬೇಡ. ಅವ್ರು ನಮ್ಮ ಮನೆಯವರಲ್ವಾ ಬಾಬಾ, ಪರವಾಗಿಲ್ಲ ಬಿಡಿ. ಅಮ್ಮು ಎಲ್ರ ಹೆಸರು ಬರ್ದೆ. ಅಪ್ಪ, ಅಮ್ಮ, ಅದಿತಿ, ಅಂಜು ಇವ್ರ ಹೆಸರನ್ನ ಬರೀಲೇ ಇಲ್ವಲ್ಲ? ಹೌದಲ್ಲ, ಅವ್ರ ಹೆಸರು ಬರೀತೀನಿ. ಅಯ್ಯೋ ಅಕ್ಕ, ಅವ್ರನ್ನ ಈ ಲಿಸ್ಟಿಗೆ ಸೇರಿಸೋ ಅಗತ್ಯನೇ ಇಲ್ಲ ಬಿಡು. ಅವ್ರು ನಮ್ಮ ಮನೆಯವರೇ ಅಲ್ವಾ? ಅದು ನಿಜಾನೇ. ಏನಾಯ್ತಮ್ಮ? ಅಮ್ಮ, ಯಾಕೆ ಕಣ್ಣ ನೀರು? ಏನಿಲ್ಲ ಮಗಳೇ, ಯಾವುದೋ ಹಳೆ ನೆನಪು. ನೀನು ನನ್ನ ಹೊಟ್ಟೆಲಿದ್ದಾಗ 7 ತಿಂಗಳಲ್ಲಿ ನನಗೂ ಸೀಮಂತನ ಮಾಡಿಸ್ಕೋಬೇಕು ಅಂತ ತುಂಬ ಆಸೆ ಆಗಿತ್ತು. ನಿಮ್ಮ ಅಪ್ಪನಿಗೂ ಆಸೆ ಇತ್ತು, ಆದರೆ ಪರಿಸ್ಥಿತಿ ಸರಿಗಿರ್ಲಿಲ್ಲ. ಅವ್ರು ಅವತ್ತು ಕೆಲ್ಸಕ್ಕೆ ಹೋಗಿದ್ರು. ಅವತ್ತು ಸಂಪಾದನೆ ಮಾಡಿದ ದುಡ್ಡಲ್ಲಿ ಏನೇನೋ ತಿಂಡಿ ಎಲ್ಲ ತಗೊಂಡು ಬಂದ್ರು. ಅವತ್ತಿನ ರಾತ್ರಿ ಪಾಪ ಮೈ ಕೈ ನೋವು ಅಂತ ಹೇಳಿದ್ರು. ಯಾಕ್ರಿ, ಏನಾಯ್ತು ಅಂತ ಕೇಳಿದಾಗ ನಾನು ಯಾವುದೋ ಮೂಟೆ ಹೊರ ಕೆಲ್ಸಕ್ಕೆ ಹೋಗಿದ್ದೆ ಅಂತ ಹೇಳಿದ್ರು.
ಆಗೋಗಿರೋದನ್ನೆಲ್ಲ ನೆನಪು ಮಾಡ್ಕೊಂಡು ಕಣ್ಣೀರು ಹಾಕೋದ್ರಲ್ಲಿ ಏನೇನೂ ಅರ್ಥ ಇಲ್ಲ. ಆಗ ನಮ್ಮ ಸಂಸಾರದ ಪರಿಸ್ಥಿತಿ ಆಗಿತ್ತು, ಅದಕ್ಕೆ ಶ್ರೀಮಂತ ಮಾಡೋದಕ್ಕಾಗಿರಲಿಲ್ಲ. ಆದರೆ ಈಗ ಪರಿಸ್ಥಿತಿ ಬೇರೆನೇ ಇದೆ. ಹಳೆಯಂದ್ರು ಆರ್ತಿಗೆ ಶ್ರೀಮಂತ ಮಾಡಿದ್ಮೇಲೆ ಮನೆ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಹೌದು ರೀ, ಅದೇ ನನಗೂ ಖುಷಿ ಆಗ್ತಿರೋದು. ಅದಕ್ಕೆ ಏನು ಇಷ್ಟೊತ್ತಾದ್ರೂ ಕಾಲೇ ಮಾಡಲಿಲ್ಲ. ಕಳ್ಳ 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 ಏಯ್ ಕಳ್ಳ 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 ಕಳ್ಳ. ಇವರು ನೋಡಕ್ಕೆ ಚಾಮುಂಡಿ ಮೇಡಮ್ ತರನೇ ಇದಾರಲ್ಲ, ಯಾವ್ದಕ್ಕೂ ಫ್ರಂಟಿಂದ ಹೋಗಿ ನೋಡ್ಬಿಡ್ಲಾ? ಬೇಡಪ್ಪ, ಇವ್ರು ಕರ್ದಿರೋದೇ ರುಬ್ಬಿಸ್ಕೊಳ್ಳೋ ಕೆಲ್ಸಕ್ಕೆ. ಇನ್ನು ಫ್ರೆಂಡಿಂದ ಹೋಗಿ ಅವ್ರು ಬೇರೆಯವರಾಗಿದ್ರೆ ಅವರು ರುಬ್ಬಿದ್ರೆ ಕಷ್ಟ ಆಗುತ್ತೆ. ಸುಮ್ಮನೆ ವೆಯ್ಟ್ ಮಾಡೋಣ. ಪಕ್ಕ ಅವರು ಚಾಮುಂಡಿ ಮೇಡಮೇ. ಹಲೋ ಮೇಡಮ್. ಕಮಂಗಿ ಕಾಂತ, ಎಲ್ರಿ ಇದ್ದೀರಾ? ಮೇಡಮ್ ಇಲ್ಲೇ ಇದ್ದೀನಲ್ಲ ಮೇಡಮ್, ನೀವೇ ಬರಕ್ ಕೇಳ್ಬಿಟ್ಟು ಹಿಂಗ್ ಮರ್ತ್ಬಿಟ್ರೆ ಹೆಂಗೆ ಹೇಳಿ? ಕಾಂತ ಎಲ್ಲಿದ್ದೀರಾ ಅಂತ ಕೇಳ್ದೆ. ನೀವು ಆ ಕಡೆ ತಿರ್ಕೊಂಡಿದ್ದೀರಾ, ಸ್ವಲ್ಪ ಹಂಗೆ ಯೂಟರ್ನ್ ಮಾಡಿ ನಾನು ಕಾಡಿಸ್ತೀನಿ. ಹಾಯ್ ಮೇಡಮ್. ನಾನೇ ನಿಮ್ಮ ಅಜ್ಜಿ ಮುಖಕ್ಕೆ ಮಂಕಿ ಕ್ಯಾಪ್ ಹಾಕೊಂಡು ಹಿಂಗನ ಬಂದು ಮಾತಾಡಿಸ್ತೀರಾ? ಹೆಂಗ್ರಿ ಗೊತ್ತಾಗ್ಬೇಕು? ಸರಿ, ಕೆಲಸ ಶುರು ಹಚ್ಕೊಳ್ಳಿ. ಇವಾಗ ನೀವು ಪಿಕ್ ಪಾಕೆಟ್ ಕಳ್ಳನ್ ತರ ಬಂದ್ಬಿಟ್ಟು ನನ್ನ ಪರ್ಸ್ ಕತ್ಕೊಂಡು ಹೋಗಿ, ನಾನು ಕಳ್ಳ ಕಳ್ಳ ಅಂತ ಜೋರಾಗಿ ಕಿಡ್ಸ್ತೀನಿ, ಓಕೆನಾ? ನೀವೇನೋ ಕಳ್ಳ ಕಳ್ಳ ಅಂತ ಕೂಗ್ತೀರಾ, ಆಮೇಲೆ ಪಬ್ಲಿಕ್ ಅವ್ರು ಹಿಡ್ಕೊಂಡು ಸರಿಗೆ ರುಬ್ಬಿದ್ರೆ ನಾನು ಏನ್ ಮಾಡ್ಲಿ? ನೀವು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬಿಡಿ, ನೀವು ನಿಮ್ ಕೆಲಸ ಮಾಡ್ಕೊಂಡು ಹೋಗಿ. ಪಬ್ಲಿಕ್ ಅವ್ರು ಬಿಡಿ, ನಿಮ್ಮ ಅಣ್ಣನ ಕೈ ತಗ್ಲಾಕೊಂಡು ಕೈಯೋ ಕಾಲ ಮುರಿಯಂಗ್ ಹೊಡೆದ್ರೆ ಆಮೇಲೆ ನನ್ನ ಮೀನು ನನ್ನ ಮದುವೆನೇ ಆಗಲ್ಲ. ಏನ್ ಮಾಡೋಣ ಹೇಳಿ? ಕಾಂತ ನೀವು ಬಿಡಿ ಮೇಡಮ್, ನಿಮ್ ಕತೆ ನನಗ್ ಗೊತ್ತಿಲ್ವಾ? ನಿಮ್ಮ ಅಣ್ಣ ತವರಿಗೆ ಬಾ ತಂಗಿ ಸಿನಿಮಾ ಅಲ್ಲಿ ಶಿವಣ್ಣ, ನೀವು ರಾಧಿಕಾ. ನಿಮ್ಮ ಅಣ್ಣ ನಿಮಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಒಂದೇ ಸತಿ ಪ್ರಾಣ ಕೊಟ್ಬಿಡು ಅಂದ್ರೂ ಕೊಟ್ಬಿಡ್ತಾರೆ. ಅಂತದ್ರಲ್ಲಿ ನಿಮ್ ಪರ್ಸ್ಕದ್ರೆ ಬಿಡ್ತಾರ, ಹಣ್ಣಗಾಯಿ ನೀರ್ಗಾಯಿ ಮಾಡ್ತಾರೆ. ಅವ್ರ ಹತ್ರ ಇರೋ ಇನ್ಫ್ಲೂಯೆನ್ಸ್ ಅಲ್ಲೇ ಯೂಸ್ ಮಾಡಿ ನನ್ನ ಸರಿಗೆ ರುಬ್ಸಿ ಕೊನೆಯವರೆಗೂ ಜೈಲಲ್ಲೇ ಕೊಳೆಯಾಗಿ ಮಾಡ್ತಾರೆ. ಇವ್ರ ಸಂಬಳದಲ್ಲಿ ಮನೆ ನಿಭಾಯಿಸ್ಕೊಂಡು ಲೋನ್ ಕಟ್ಕೊಂಡು ಹೋಗೋದು ಅಷ್ಟೇ. ಆಯ್ತಮ್ಮ, ನಿಮ್ಗೆ ಅನುಕೂಲ ಆಗುತ್ತೆ ಅಂದ್ರೆ ಹಾಗೆ ಮಾಡಿ. ಸರಿ ಬಾ, ಅದಿತಿ ಅಂಜುಗೆ ಇಷ್ಟವಾಗಿರೋ ಹಣ್ಣುಗಳೆಲ್ಲ ಇದೆ, ಕೊಡ್ತೀನಿ. ಪರಿಮಳ ಅವರೇ, ಓ ಪರಿಮಳ ಅವರು ಯಾವಾಗ ಬಂದ್ರಿ? ಈಗ ಸ್ವಲ್ಪ ಹೊತ್ತಾಯ್ತು. ಆರ್ತಿ, ನಿಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ ಅಂತ ನನಗೆ ಹೇಳ್ಬೇಕು ತಾನೆ? ಮಂಜುನಾಥ್ ಅವ್ರೆ, ನೀವು ಜೈಲಿಗೆ ಹೋಗಿ ಬಂದ್ರಿ, ಈಗ ಹೇಗಿದ್ದೀರಾ? ಹೌದು ಸುಹಾಸಿನಿ ಅವರೇ. ಅಮೂಲ್ಯ, ಬರೀ ಹಣ್ಣುಗಳು ಕೊಟ್ಟು ಕಳ್ಸಿದ್ರೆ ಸಾಕ? ಬೇರೆ ಏನಾದ್ರೂ ಇದ್ರೂ ಕೊಟ್ಟು ಕಳ್ಸು. ನಿನ್ನ ಗಂಡನ ಮನೆ ಆಸ್ತಿ ಏನ್ ಕರ್ಗೋಗಲ್ಲ. ಅತ್ತೆ, ಅಮ್ಮೋ, ನನ್ನ ಮನೇಲಿ ಮೊನ್ನೆ ತಂದಿರೋ ಹಣ್ಣು ತುಂಬ ಇದೆ ಅಲ್ವೇನ್ರಿ? ಹೌದು,
ಅದಿತಿ ಅಂಜು ಅದನ್ನೇ ತಿಂತಾರೆ. ಸುಹಾಸಿನಿ ಅವರೇ, ನಾವು ನಮ್ಮ ಮಗಳನ್ನ ನೋಡೋದಕ್ಕೆ ಬಂದಿದ್ವಿ, ಇಲ್ಲಿಂದ ಏನು ತಗೊಂಡು ಹೋಗೋದಕ್ಕೆ ಬಂದಿರಲಿಲ್ಲ. ನಾನು ಈ ಥರ ಏನಾದರೂ ಒಂದು ಆಗತ್ತೆ ಅಂತ ಮೊದಲೇ ನಿರೀಕ್ಷೆ ಮಾಡಿದ್ದೆ. ಕಡೆಗೂ ನಾನು ಅಂದ್ಕೊಂಡ ಹಾಗೆ ಆಯಿತು. ಒಂದೊಂದ್ಸಲ ಈ ಮನೆಗೆ ಬರಲೇಬಾರ್ದು ಅಂತ ಅನ್ಸುತ್ತೆ. ನನಗೂ ಹಾಗೆ ಅನಿಸುತ್ತೆ ರೀ. ಆದರೆ ಏನು ಮಾಡೋದು, ಮಕ್ಕಳನ್ನ ನೋಡೋದಕ್ಕಾದ್ರೂ ಬರಲೇಬೇಕಲ್ವಾ? ಪರಿಮಳ, ಮಂಜು, ಯಾವಾಗ ಬಂದ್ರಿ? ಬನ್ನಿ, ಒಳಗೆ ಬನ್ನಿ. ಅಮ್ಮ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಮ್ಮ. ನೀವೆಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಅಮ್ಮ, ನಾವೇ ಬಂದಿದ್ದೀವಿ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಅಯ್ಯೋ, ನನಗೆಲ್ಲಿ ಕಣ್ ಕಾಣಿಸುತ್ತೆ. ಹೊರಗಡೆ ನಿಮ್ ಧ್ವನಿ ಕೇಳಿದ್ನಲ್ಲ, ಪರಿಮಳ ಬಂದಿದ್ದಾಳೆ ಅಂತ ಗೊತ್ತಾಯ್ತು. ಅದಕ್ಕೆ ನಿಮ್ಮದ್ ಕರೆದೆ. ಹೌದು, ಈಗ ಯಾರ ಸಹಾಯನೂ ಇಲ್ಲದೆ ನೀವು ಒಬ್ಬರೇ ಓಡಾಡ್ತೀರಾ? ಇಲ್ಲಪ್ಪ, ನಾನೆಲ್ಲಿ ಒಬ್ಬೊಬ್ಳೆ ಓಡಾಡ್ತೀನಿ. ಕತ್ಲು ಬೆಳಕಿನ ವ್ಯತ್ಯಾಸ ಗೊತ್ತಾಗುತ್ತೆ. ನನ್ನ ರೂಮ್ನಲ್ಲಿ ಮಾತ್ರನೇ ಇಲ್ಲಿಲೇ ಸುತ್ತಾಡ್ತೀನಪ್ಪ, ಅಷ್ಟೇ, ಬೇರೆ ಎಲ್ಲೂ ಹೋಗಲ್ಲ. ಸದ್ಯ ಅಷ್ಟಾದ್ರೂ ಕಾಣಿಸ್ತಾ ಇದೆಯಲ್ಲ, ಅದೇ ಖುಷಿ. ಹೌದು, ನೀವೇನು ತುಂಬಾ ದಿನಗಳ ನಂತರ ಬರ್ತಾ ಇದ್ದೀರಲ್ಲ, ಏನ್ ಸಮಾಚಾರ? ಅದೇಮ್ಮ, ನಮ್ಮ ಆರ್ತಿಗೆ 6 ತಿಂಗಳು ತುಂಬ್ತಲ್ಲ, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಆರ್ತಿ ತುಂಬಾ ಅದೃಷ್ಟ ಮಾಡಿದ್ದಾಳಮ್ಮ, ನಿಮ್ಮಂತ ತಂದೆ ತಾಯಿನ ಪಡೆಯೋದಕ್ಕೆ. ವೈಜಯಂತಿ, ನೀನೇನ್ ಮಾಡ್ತಾ ಇದೀಯಾ ಇಲ್ಲಿ? ನೀನ್ ಹೀಗ್ ಮಾತಾಡ್ತಾ ಕುತ್ಕೊಂಡ್ರೆ ಕೆಲ್ಸ ಮಾಡೋರು ಯಾರು? ಇನ್ನು ಮನೆಯಲ್ಲಿ ಅಡ್ಗೆನೂ ಆಗಿಲ್ಲ. ಹಾ, ಮಾಡ್ತೀನಿ. ನೋಡಿ ಪರಿಮಳ ಅವರೇ, ನೀವ್ ಬಂದಿರೋದು ನಿಮ್ ಮಗಳನ್ನ ಮಾತಾಡ್ಸೋದಕ್ಕೆ, ಮನೆ ಕೆಲ್ಸದವ್ರನ್ನಲ್ಲ. ಫಸ್ಟ್ ಆಫ್ ಆಲ್, ನನ್ಗೆ ಮನೆ ಕೆಲ್ಸದವ್ರ ಜೊತೆ ಇಷ್ಟೆಲ್ಲ ಮಾತಾಡೋದು ಇಷ್ಟ ಆಗಲ್ಲ. ಮನೆಗ್ ಬಂದವರೆಲ್ಲ ಅವ್ರನ್ನ ಇಷ್ಟು ಸಲಿಗೆಯಿಂದ ಮಾತಾಡಿಸ್ಬಿಟ್ರೆ ಆಮೇಲೆ ನಮ್ ಲೆವೆಲ್ಗೆ ಕೂತ್ಕೋತಾರೆ. ಇನ್ಮೇಲೆ ನಮ್ಮ ಮನೆಗೆ ಬಂದ್ರೆ ನಿಮ್ ಮಕ್ಕಳನ್ನ ಮಾತಾಡ್ಸ್ಕೊಂಡು ಹೋಗಿ. ಇಂಥದ್ದೆಲ್ಲ ನನಗಿಷ್ಟ ಆಗಲ್ಲ.